ಇನ್ನು ನಟಿ ರಮ್ಯಾ ಬೆಂಬಲಕ್ಕೆ ಬ್ಯಾಕ್ ಟು ಬ್ಯಾಕ್ ಸೆಲೆಬ್ರಿಟಿಗಳು ಬರ್ತಾ ಇದ್ದಾರೆ. ಈ ಪೈಕಿ ನಟಿ ರಮ್ಯಾ ಬೆಂಬಲಕ್ಕೆ ಈಗ ದೊಡ್ಡ ಮನೆಯ ಕುಡಿಯು ಕೂಡ ನಟಿ ರಮ್ಯಾ ಬೆಂಬಲಕ್ಕೆ ನಿಂತಿದ್ದಾರೆ. ನಟಿ ರಮ್ಯಾ ಬೆಂಬಲಕ್ಕೆ ದೊಡ್ಡ ಮನೆ ಕುಡಿ. ನಟಿ ರಮ್ಯಾಗೆ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಸಂದೇಶ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಮ್ಯಾಗೆ ವಿನಯ್ ರಾಜ್ಕುಮಾರ್ ಕೂಡ ಸಪೋರ್ಟ್ ಅಥವಾ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಿರುಕುಳದ ವಿರುದ್ಧ ನಿಲ್ಲುವುದು ನಮ್ಮ ಕರ್ತವ್ಯ. ನೋಡಿ ಎಷ್ಟು ಚೆನ್ನಾಗಿದೆ ಆ ಸಾಲು. ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣೋ ಪ್ರಪಂಚ ಬೆಳವಣಿಗೆ ಆಗುವ ಮುನ್ನ ನಾಶ ಆಗಬೇಕು. ರಮ್ಯಾ ದರ್ಶನ್ ಫ್ಯಾನ್ಸ್ ಎಪಿಸೋಡ್ ಬೆನ್ನಲ್ಲೇ ನಟ ವಿನಯ್ ರಾಜ್ಕುಮಾರ್ ಪೋಸ್ಟ್ ಅನ್ನು ಮಾಡಿದ್ದಾರೆ. ಹೆಣ್ಣು ಮಕ್ಕಳನ್ನ ಕೆಟ್ಟದಾಗಿ ಬಿಂಬಿಸುವುದು ಅಕ್ಷಮ್ಯ ಎಂದ ನಟ ವಿನಯ್ ರಾಜ್ಕುಮಾರ್. ತಪ್ಪದು. ನಟಿ ರಮ್ಯಾ ಬೆಂಬಲಕ್ಕೆ ದೊಡ್ಡ ಮನೆ ಕೂಡಿ. ನೋಡಿ, ಇಲ್ಲಿ ರಮ್ಯಾರನ್ನು ದರ್ಶನ್ರನ್ನು ವಿಂಗಡಣೆ ಮಾಡಿ ಎರಡೂ ಕ್ಯಾರೆಕ್ಟರ್ಗಳನ್ನು ಚರ್ಚೆಗೆ ತಂದು ಅದರಿಂದ ಆಗಬಹುದಾದ ಲಾಭ ನಮಗೇನೇನೂ ಇಲ್ಲ. ಆದರೆ ಒಂದು ಹೆಣ್ಣು ಮಗಳಾಗಿ ಆಕೆಗೂ ಕೂಡ ಭಾವನೆಗಳಿರ್ತಾವಲ್ಲ. ಸಿನಿಮಾ ಸೆಲೆಬ್ರಿಟಿ ಅಂತ ಹೇಳಿದ್ರೆ ಅವ್ರಿಗೇನು ಕಣ್ಣೀರು ಬರಲ್ವೇನ್ರಿ? ಅವರಿಗೇನು ಅವರು ಚಿಂತಾಕ್ರಾಂತಕ್ಕೆ ಒಳಗಾಗೋದಿಲ್ವಾ? ಅವರಿಗೂ ಖಿನ್ನತೆ ಆಗೋದಿಲ್ವಾ? ನಿಮ್ಮ ಮನೆ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡಿ ನಿಮಗೆ ಧೈರ್ಯ ಇದೆಯಾ? ನಿಮ್ಮ ಮನೆ ಹೆಣ್ಣು ಮಕ್ಕಳ ಖಾಸಗಿ ಬದುಕಿನ ಬಗ್ಗೆ ಮಾತಾಡೋದಕ್ಕೆ? ನೋಡಿ, ದೊಡ್ಡ ಮನೆಯ ಕುಡಿ ವಿನಯ್ ರಾಜ್ಕುಮಾರ್ ಅವರೊಂದು ಪೋಸ್ಟ್ ಹಾಕ್ಕೊಂಡಿದ್ದಾರೆ. ಹೆಣ್ಣು ಮಕ್ಕಳನ್ನು ಕೀಳಾಗಿ ಕಾಣೋ ಪ್ರಪಂಚ ಬೆಳವಣಿಗೆಗೂ ಮುನ್ನ ನಾಶವಾಗಬೇಕು. ಯಾವುದೇ ರೀತಿಯ ಕಿರುಕುಳದ ವಿರುದ್ಧ ನಿಲ್ಲುವುದು ನಮ್ಮ ಕರ್ತವ್ಯ. ಹೆಣ್ಣು ಮಕ್ಕಳನ್ನು ಕೀಳಾಗಿ ಕಾಣೋ ಪ್ರಪಂಚ ಬೆಳವಣಿಗೆಗೂ ಮುನ್ನ ನಾಶ ಆಗಬೇಕು. ಅದರ ಅರ್ಥ ರೇಣುಕಾ ಸ್ವಾಮಿ ಏನು ಘನಂದಾರಿ ಕೆಲಸ ಮಾಡಿದ್ದಲ್ಲ, ಆತನೂ ಕೂಡ ಇದೇ ಮಾಡಿದ ಕೆಲಸ. ಆದರೆ ರಮ್ಯಾ ಆತನ ಪರ ಯಾಕೆ ನಿಂತ್ಕೊಂಡ್ರು ಅಂತ ಹೇಳಿದ್ರೆ, ಆ ರೇಣುಕಾ ಸ್ವಾಮಿಯ ಹೆಂಡತಿ ಒಂದು ಹೆಣ್ಣು, ಗಂಡನನ್ನು ಕಳೆದುಕೊಂಡ ಹೆಂಡತಿ ವಿಧವೆ, ಆಧುನಿಕ ವಿಧವೆ. ಏನು ಹುಟ್ಟುವ ಮಗುವಿನ ಮುಖ ನೋಡದೆ ಆ ರೇಣುಕಾ ಸ್ವಾಮಿ ಕೊಲೆ ಆಗೋದ್ರು. ಸೊ ಆ ಮಗು ತಬ್ಬಲಿ. ಸೊ ಹಾಗಾಗಿ ಒಂದು ನಿರಪರಾಧಿ ಕುಟುಂಬದ ಬೆಂಬಲಕ್ಕೆ ನಿಲ್ಲೋದು ನಟಿ ರಮ್ಯಾರ ಉದ್ದೇಶ ಆಗಿತ್ತು. ಅದರ ಅರ್ಥ ದರ್ಶನ್ ವಿರುದ್ಧವಾಗಿ ತೊಡೆತಟ್ಟಿದ್ದು ಅಂತಲ್ಲ. ಆಕೆ ಒಂದು ಮಾಜಿ ಸಂಸದೆಯಾಗಿ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವ ಭರವಸೆ ನನಗಿದೆ. ಒಂದು ರಾಜಕೀಯ ಪ್ರೇರಿತವಾದಂಥ ಸ್ಟೇಟ್ಮೆಂಟ್ ಇರುತ್ತ್ರಿ. ಆಕೆ ಒಂದು ಮಾಜಿ MP. ಕೇವಲ ಆಕೆ ನಟಿಯಾಗಿದ್ದವರಲ್ಲ. ದರ್ಶನ್ ಕೇವಲ ನಟ, ಆತ ರಾಜಕಾರಣಿ ಅಲ್ಲ. ಆತನ ಹೇಳಿಕೆಗಳು ಸಿನಿಮಾ ರಂಗಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಕಾರಣ ಏನಂತ ಹೇಳಿದ್ರೆ, ಕಲೆ ಮತ್ತು ಕಲಾವಿದ ಅನ್ನುವಂಥ ಒಂದು ವ್ಯಾಪ್ತಿಯ ಒಳಗವರಿದ್ದಾರೆ. ಸೊ ಇದು ನಟಿ ರಮ್ಯಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಅರ್ಥಾತ್ ದರ್ಶನ್ ಫ್ಯಾನ್ಸ್ಗಳು ಅಶ್ಲೀಲ ಮೆಸೇಜ್ ಸಂದೇಶ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಈವರೆಗೂ ಗಮನಿಸ್ತಾ ಇದ್ರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.